ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಮುನಾ ನೊಲ್ಲೊಂಬ ಬ್ಲಾಗಿಗೆ ಸ್ವಾಗತ. ಈಗ ಆಲ್ರೆಡಿ 100 ಸಬ್ಸ್ಕ್ರೈಬರ್ ರೀಚ್ ಆಗಿಬಿಟ್ಟಿದೆ. ಇಟ್ಸ್ ಹ್ಯಾಪಿ ಮೂಮೆಂಟ್ ಫಾರ್ ಶೇರ್ ವಿತ್ ಯು. ನಂಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮ ಹತ್ರ ಹೇಳಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿದೆ. ನಾನು ಹೇಗೆ ಮಾಡಿದೆ, ಯಾವ್ಯಾವ ಟ್ರಿಕ್ಸ್ ಯೂಸ್ ಮಾಡಿದೆ ಅಂತ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ನಿಮಗೆ ಎಲ್ಲ ಥರ ಮಾಹಿತಿನೂ ಕೊಡ್ತೀನಿ. ನಾನು ಸ್ಟಾರ್ಟಿಂಗ್ ನೋಡಿದಾಗ ಇದು ಹೆಂಗಪ್ಪ ನಾನು ರೀಚ್ ಆಗೋಕ್ಕಾಗುತ್ತಾ ಅಂತ ಅಂದ್ಕೊತಿದ್ದೆ. ಬಟ್ ಆದರೆ ಆಮೇಲೆ ನಂಗೆ ತುಂಬ ಸುಲಭ ಆಯಿತು ಇದು ರೀಚ್ ಆಗೋದಕ್ಕೆ. 100 ಇದೇ ಥರ ನನಗೆ ಪ್ರೋತ್ಸಾಹ ಕೊಡಿ, ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ 500 ನನ್ನ ಸಬ್ಸ್ಕ್ರೈಬರ್ ರೀಚ್ ಆಗಬೇಕು. 500 to 1000 ಹೇಗಾಗೋದು ಅಂತ ಗೊತ್ತಿಲ್ಲ. ದೇವ್ರು ಇಷ್ಟೇ ದಾರಿ ಮಾಡಿಕೊಟ್ಟಿದ್ದಾನೆ ಅಂತ ಅಂದರೆ ಇನ್ನು ಮಿಕ್ಕಿ ದಾರಿ ಮಾಡಿಕೊಡಲ್ವಾ ಅಂತ ಅನಿಸುತ್ತೆ. ಮಾಡಿಕೊಡ್ತಾನೆ. ಸೊ ನಾನೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವನ್ ಕುಕ್ ಮಾಡಿಕೊಂಡೆ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದರೆ ನನಗೆ ಚಿಕ್ಕ ಮಕ್ಕಳು ಇರೋದ್ರಿಂದ ನನಗೆ ಈ ಕಡೆ ನಾನು ಕುತ್ಕೊಂಡು ವೀಡಿಯೋಸ್ ಮಾಡೋಷ್ಟು ಆಗಲ್ಲ. ಈ ಥರ ಕೆಲಸ ಮಾಡಿಕೊಂಡೆ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟ್ ನಾನು ಏನಂತ ಹೇಳಿದ್ರೆ, ನೀವು ಸೆಟ್ಟಿಂಗ್ಸ್ ಚೆಕ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೊಂಡಿದ್ದೀರಾ ಏನೇನು ಅಂತ. ಆಮೇಲೆ ಅಪ್ಲೋಡ್ ಮಾಡೋ ಮೆಥಡ್ ತಿಳ್ಕೊಳ್ಳಿ. ನಿಮ್ಗೆ ಅಪ್ಲೋಡ್ ಮಾಡೋ ಮೆಥಡು ಮತ್ತು ಸೆಟ್ಟಿಂಗ್ಸು ನಿಮ್ಗೆ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ವ್ಯೂವರ್ಸು ನಿಮಗೆ ಜಾಸ್ತಿ ಆಗ್ತಾರೆ. ನೀವು ಯಾವ ಕಾನ್ಸೆಪ್ಟ್ ಬಗ್ಗೆ ವರ್ಕ್ ಮಾಡ್ತಿದ್ದೀರಾ ಫಸ್ಟು ಅದನ್ನು ಫೋಕಸ್ ಮಾಡಿ. ನೀವು ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೀರಾ, ಇಲ್ಲ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೀರಾ, ಏನು ನೀವು ಲೈಫ್ ಸ್ಟೈಲ ಏನರ ಬಗ್ಗೆ ವೀಡಿಯೋಸ್ ಮಾಡಬೇಕೋ ಫಸ್ಟು ನೀವು ಅದ್ರ ಬಗ್ಗೆ ಫೋಕಸ್ ಮಾಡಿ. ಆಟೋಮೆಟಿಕ್ಕಾಗಿ ನಿಮಗೆ ಯೂಟ್ಯೂಬೇನೇ ನಿಮಗೆ ಯಾವ ಥರ ವೀಡಿಯೋಸ್ ಅಂತ ಹೇಳಿ ನಿಮ್ಗೆ ಅದೇ ನಿಮಗೆ ಬೇಸಿಕ್ಕಾಗಿ ನಿಮಗೆ ನ್ಯೂ ಅಂತ ಹೇಳ್ಬಿಟ್ಟು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಅದು ಬರುತ್ತೆ. ಫಸ್ಟ್ ಆದಷ್ಟು ನಾನು ಶಾರ್ಟ್ಸ್ ಬಗ್ಗೆನೂ ಮಾಡ್ತಾಯಿದ್ದೀನಿ. ಶಾರ್ಟ್ಸ್ಗೆ ಸ್ವಲ್ಪ ನನಗೆ ಟೈಮ್ ಕಮ್ಮಿ ತೊಗೊಳುತ್ತೆ, ಲಾಂಗ್ ವೀಡಿಯೋಸ್ಗೆ ನನಗೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ನಾನು ಶಾರ್ಟ್ಸ್ಗೆ ಫೋಕಸ್ ಮಾಡ್ತಾಯಿದ್ದೀನಿ. ನಾನು ಶಾರ್ಟ್ಸಲ್ಲೇ ಆಲ್ರೆಡಿ ನಾನು 100 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ ಅಂತ ಅಂದರೆ ನನಗೆ ಪ್ರೌಡ್ ಫೀಲ್ ಆಗ್ತಾಯಿದೆ. ನೀವು ಅದನ್ನು ಮಾಡಿ. ಫಸ್ಟು ನೀವು ಹೆಂಗೆ ನಿಮ್ಮ ವಿಡಿಯೋನ ಪ್ರಮೋಟ್ ಮಾಡ್ತೀರಾ ಅನ್ನೋದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು ಅಪ್ಲೋಡ್ ಮಾಡ್ತೀರಾ ಅಲ್ಲ, ಶೆಡ್ಯೂಲ್ ಮಾಡಿ. ಇಷ್ಟು ಟೈಮ್ ಅಂತ ಸೆಟ್ ಮಾಡಿ ನೀವು ಶೆಡ್ಯೂಲ್ ಮಾಡಿ. ಆ ಶೆಡ್ಯೂಲ್ಗೆ ನೀವು ಅಪ್ಲೋಡ್ ಮಾಡಿ. ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಈಗ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಂಜೆ 4 o'clockಗೋ 5 o'clockಗೋ ನೀವು ಅಪ್ಲೋಡ್ ಮಾಡ್ತಾಯಿದ್ದೀರಾ. ಆ ಟೈಮಿಂಗ್ಸ್ನ ತೊಗೊಂಡು ನೀವು ನಿಮ್ಮದು ಹಳೇ ಮೊಬೈಲ್ ಯಾವ್ದಾರ ಇದೆ, ನಿಮ್ಮ ಮೊಬೈಲ್ ನಿಮ್ಮದು ನಿಮ್ಮ ಹಸ್ಬೆಂಡು ಯಾವ್ದಾರ ಮೊಬೈಲಲ್ಲಿ ಫಸ್ಟು ಆ ವೀಡಿಯೋ ಅಪ್ಲೋಡ್ ಆಗಿದ್ದ ಕೂಡಲೇ ಒಂದು 5 to 10 minutes ಆ ವೀಡಿಯೋಸ್ನ ಪ್ಲೇ ಮಾಡಿ. ಆವಾಗ ನೀವೇ ಆಟೋಮೆಟಿಕ್ಕಾಗಿ ಅದನ್ನು ನೀವು ಪ್ರಮೋಷನ್ ಕೊಟ್ಟಂಗೆ ಆಗುತ್ತೆ ನಿಮ್ಮ ವಿಡಿಯೋನ. ಆಗ ಆಟೋಮೆಟಿಕ್ಕಾಗಿ ಜನ ನಿಮ್ಮ ವ್ಯೂಸ್ನ ನೋಡ್ತಾರೆ. ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತೇಳಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.